ಬಾಬಾ ವಿದ್ಯಾಸಂಸ್ಥೆಯಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಯಶಸ್ವಿ. ಕಾರಂಜಿಕಟ್ಟೆಯ ಶ್ರೀ ಬಾಬಾ ವಿದ್ಯಾಸಂಸ್ಥೆ, ಪ್ರಧಾನಮಂತ್ರಿ ಜನೌಷಧ ಕೇಂದ್ರ ಮತ್ತು ಆರ್ಎಲ್ ಜಾಲಪ್ಪ ಆಸ್ಪತ್ರೆಯಿಂದ ಬಾಬಾ ವಿದ್ಯಾಸಂಸ್ಥೆಯಲ್ಲಿ ನಡೆದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಮಂದಿ ತಪಾಸಣೆಗೆ ಒಳಗಾಗುವ ಮೂಲಕ ಆರೋಗ್ಯ ಭಾಗ್ಯ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಬಾಬಾ ವಿದ್ಯಾಸಂಸ್ಥೆ ಆಡಳಿತಾಧಿಕಾರಿ ವೇಣು ಸುಂದರಗೌಡ ಅವರು, ಶಿಬಿರದಲ್ಲಿ 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು. ವೈದ್ಯಕೀಯ ತಜ್ಞರು, ಸ್ತ್ರೀರೋಗ ತಜ್ಞರು, ಶಸ್ತ್ರಚಿಕಿತ್ಸಾ ತಜ್ಞರು, ಮೂಳೆ ರೋಗ ತಜ್ಞರು, ತಾಯಿ ಮತ್ತು ಮಕ್ಕಳ ತಜ್ಞರು, ಇಎನ್ಟಿ ತಜ್ಞರು, ಕಣ್ಣು ಮತ್ತು ಚರ್ಮದ ಸ್ಪೆಷಾಲಿಸ್ಟ್ಗಳು ಭಾಗವಹಿಸಿ ರೋಗಿಗಳ ತಪಾಸಣೆ ಮಾಡಿದ್ರು. ಜಾಲಪ್ಪ ಆಸ್ಪತ್ರೆಯ ಡಾ ಜೆ ಕೃಷ್ಣಪ್ಪ, ಡಾ ಸುನಿಲ್, ಡಾ ಅಗಸ್ಟಿನ್ ಜಾರ್ಜ್, ಡಾ ಪ್ರಭಾಕರ್, ಎಸ್ಜಿ ವಿನಾಯಕ್ ಕುಮಾರ್, ಜನೌಷಧ ಕೇಂದ್ರದ ನಾಗಶೇಖರ್, ಬಾಬಾ ವಿದ್ಯಾಸಂಸ್ಥೆ ಅಧ್ಯಕ್ಷ ರಾಮಚಂದ್ರೇಗೌಡ, ಮಹೇಶ್ ಹಾಜರಿದ್ದರು. ವೇಣುಸುಂದರಗೌಡ ಅಂತ ಶ್ರೀ ಬಾಬಾ ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿಯಾಗಿದ್ದೀನಿ. ಇವತ್ತು ಶ್ರೀ ಬಾಬಾ ವಿದ್ಯಾಸಂಸ್ಥೆ ಹಾಗೂ ಜನೌಷಧಿ ಕೇಂದ್ರ ಆರ್ಎಲ್ ಜಾಲಪ್ಪ ಇವರ ಸಂಯುಕ್ತಾಶ್ರಯದಲ್ಲಿ ಇವತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ತಪಾಸಣಾ ಶಿಬಿರದಲ್ಲಿ 200ಕ್ಕೂ ಹೆಚ್ಚು ಸಾರ್ವಜನಿಕರು ಬಂದು ಈ ಒಂದು ಸದುಪಯೋಗವನ್ನು ಮಾಡಿಕೊಂಡ್ರು. ಜೊತೆಗೆ ಹಲವಾರು ವಿದ್ಯಾರ್ಥಿಗಳು ಸಹ ಈ ಒಂದು ಶಿಬಿರದಲ್ಲಿ ಪಾಲ್ಗೊಂಡು ತಮ್ಮ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋದಕ್ಕೆ ಶ್ರಮ ವಹಿಸಿದ್ರು. ಅದೇ ರೀತಿ ನಮ್ಮ ಶಾಲೆ ಶ್ರೀ ಬಾಬಾ ವಿದ್ಯಾಸಂಸ್ಥೆ ವಿದ್ಯೆಯನ್ನು ಕೊಡೋದ್ರ ಜೊತೆಗೆ ಒಂದು ಆರೋಗ್ಯದ ಕಡೆ ಕೂಡ ಮಹತ್ವವನ್ನು ಕೊಟ್ಟು ಈ ಒಂದು ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿತ್ತು.